ಇದೆಲ್ಲ ಅಡುಗೆ ಮಾಡೋದು. ನಿನಗೆ ಟೈಮ್ ಇಲ್ವಾ? ನನಗೆ ಮತ್ತೆ ಮಾಡ್ತಾ ಇದೀಯಾ ಕೇಳಿದ ತಕ್ಷಣ? ಸುಮ್ಮನೆ ಹಂಗೆ ಪಾಪ ಇಷ್ಟ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಸ್ಟಫಿಂಗ್ನ ಆ್ಯಡ್ ಮಾಡಿ ಯಾಕೆ ಕರಿಬೇಕಂತ ನಾನು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ನಿಮ್ಮ ಮುಂದೆ ಒಂದು ಹೊಸ ಕುಕಿಂಗ್ ಬ್ಲಾಗ್ನೊಂದಿಗೆ ಬಂದಿದ್ದೀನಿ. ದಟ್ ಈಸ್ ಸ್ಟೀಮ್ಡ್ ವೆಜ್ ಮೋಮೋಸ್. ಸೊ ಇದು ಬೆಸ್ಟ್ ಆಗಿ ನಮ್ಮಮ್ಮ ನಮಗೆಲ್ಲ ಮಾಡಿಕೊಡ್ತಾ ಇದ್ರು ಮೋಮೋಸ್ನ. ಸೊ ಅದನ್ನೇ ಮತ್ತೆ ಇವತ್ತು ಮಾಡಿಸ್ತಾ ಇದ್ದೀನಿ ಅಮ್ಮನ ಕೈಲಿ. ಸೊ ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮಮ್ಮ ನನಗೋಸ್ಕರ ಅಂತ ವೆಜ್ ಮೋಮೋಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾನು ನಿಮ್ಮ ಮುಂದೆ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವು ನಮ್ಮ ವೆಜ್ ಮೋಮೋಸ್ಗೆ ಏನೇನು ಸ್ಟಫಿಂಗ್ ಹಾಕ್ತೀವಿ, ಹೇಗೆ ಮಾಡ್ತೀವಿ ಸ್ಟೀಮ್ ವೆಜ್ ಮೋಮೋಸ್ನ ಅಂತ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಪೂರ್ತಿ ಬ್ಲಾಗ್ ನೋಡಿ ನೀವು ಕೂಡ ನಿಮ್ಮ ಮನೇಲಿ ನೀವು ಟ್ರೈ ಮಾಡಬಹುದು. ಆ್ಯಂಡ್ ದಯವಿಟ್ಟು ಹೇಗಿದೆ ಅಂತ ನನ್ನ ಕಮೆಂಟ್ಸಲ್ಲಿ ನೀವು ತಿಳಿಸ್ಬೋದು. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮುಂದುವರಿಸ್ತಾ ಇದ್ದೀನಿ ನನ್ನ ವ್ಲಾಗ್ನ. ಫಸ್ಟ್ ಆಫ್ ಆಲ್ ನಮ್ಮ ಕುಕ್ಕಿಂಗಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಸೊ ಇವಾಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್, ಕ್ಯಾರೆಟ್ ಮತ್ತು ಇದು ಬಂದು ಪನ್ನೀರ್. ಓಕೆ, ಸೊ ಇದನ್ನ ನೀಟಾಗಿ ತುರ್ಕೊಂಡಿದ್ದೀವಿ. ಕ್ಯಾರೆಟ್ ಕೂಡ ತುರ್ಕೊಂಡಿದ್ದೀವಿ. ಹಾಗೆಯೇ ಸ್ವಲ್ಪ ತುರ್ಕೊಂಡಿರೋ ಕ್ಯಾಬೇಜ್ ಮತ್ತು ಇದು ಬಂದು ಪೊಟ್ಯಾಟೊ. ಓಕೆ, ಸೊ ಸ್ವಲ್ಪ ನಾವು ಆಮೇಲೆ ಸೋಯಾ ಸಾಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಟೊಮೆಟೊ ಸಾಸ್, ಆಮೇಲೆ ಸ್ವಲ್ಪ ಖಾರ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೈದಾ. ಸೊ ಈ ಮೈದಾನ ನೀಟಾಗಿ ಈ ಥರ ಹದವಾಗಿ ಕಳಿಸ್ಕೋಬೇಕು, ಚಪಾತಿ ಹಿಟ್ಟು ಥರ. ಓಕೆ, ಇವಾಗ ನಾವು ಒಗ್ಗರಣೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಇಂಗು. ಅದ್ರ ಮೇಲೆ ಸ್ವಲ್ಪ ಕರಿಬೇವು. ಇವಾಗ ಕಟ್ ಮಾಡಿರೋ ಬೀನ್ಸ್, ಕ್ಯಾರೆಟ್, ಒಗ್ಗರಣೆಗೆ ಹಾಕೊಳ್ತಾ ಇದ್ದೀವಿ. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಪನ್ನೀರ್ ಆಮೇಲೆ ನಮ್ಮ ಫ್ರೈ ಮಾಡಬೇಕು. ಸೊ ಅದಕ್ಕೆ ನಾವು ಹುರ್ಕೊಂಡಿರೋ ಪೊಟ್ಯಾಟೊ, ಸೊ ನಾವು ಅವಾಗವಾಗ ಸ್ಟಿರ್ ಮಾಡ್ಕೋತಾ ಇರಬೇಕು. ಸೊ ಇವಾಗ ಅದ್ರ ಮೇಲೆ ಸ್ವಲ್ಪ ನಾವು ತುರ್ಕೊಂಡಿರೋ ಪನ್ನೀರ್ನ ಹಾಕ್ತಾ ಇದ್ದೀವಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀವಿ. ನೀಟಾಗಿ ಎಲ್ಲ ತರಕಾರಿಗಳು ಚೆನ್ನಾಗಿ ಬೇಯಬೇಕು. ಸೊ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅವಾಗವಾಗ ನೀವು ಸ್ಟಿರ್ ಮಾಡ್ಕೋತಾ ಇದ್ರೆ ಅದು ತಳ ಹತ್ತಲ್ಲ. ಒಂದು ಸ್ವಲ್ಪ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಫುಲ್ ಟ್ರೈ ಕಲರ್ ಆಗಿ ಕಾಣಿಸ್ತಿದೆ ನಮ್ಮ ಪಲ್ಯ. ಸ್ಯಾಫ್ರನ್, ವೈಟ್ ಅಂಡ್ ಗ್ರೀನ್. ಫೈವ್ ಸ್ಪೂನ್ಸ್ ಆಫ್ ಖಾರ ಪುಡಿ ಹಾಕ್ತಾ ಇದ್ದೀವಿ. ಸೊ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ,
ಸ್ವಲ್ಪ ಕಲರಿಂಗ್ ಚೆನ್ನಾಗಿ ಬರಲಿ ಅಂತ. ಇದು ಹಾಕ್ಲಿ ಅನ್ಸುತ್ತೆ. ಸೊ ಇಲ್ಲಲ್ಲ ಪೇಷನ್ಸ್ ಇರಬೇಕು ಮಾಡೋಕ್ಕೆ. ಮನೆ ಎಲ್ಲರೂ ಮಾಡ್ತಾರಂತ ನಾವು ಮಾಡೋದಪ್ಪ. ಟೈಮ್ ಇರಬೇಕು ಎಲ್ಲ ಅಡುಗೆ ಮಾಡೋಕ್ಕೆ. ನಿನಗೆ ಟೈಮ್ ಇಲ್ವಾ? ನನಗೆ ಮತ್ತೆ ಮಾಡ್ತಾ ಇದೀಯಾ ಕೇಳಿದ ತಕ್ಷಣ? ಸುಮ್ಮನೆ ಹಂಗೆ ಪಾಪ ಇಷ್ಟ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸ್ನಾನ ಇದ್ರೆ ಒಂದೆಡೆ ಕರಿಯ ನಾನು ತಿನ್ನಂಗಿಲ್ಲ, ಫ್ರೈ ಮಾಡಿ ನನಗೆ ಇಮಿಡಿಯೇಟ್ ಇದೇ ಇಷ್ಟ. ಫ್ರೈ ಮಾಡಿ ನೀನು ಸೌಮ್ಯ ಬೇಡ, ಫ್ರೈ ಮಾಡಬೇಡ, ಫ್ರೈ ಮಾಡಿ ಎಣ್ಣೆ ಹಾಕಿ ಕರಿಬೇಕಂತ ಎಣ್ಣೆ ರಾಣಿ. ಸೊ ನಾವು ಮಾಡ್ತಿದ್ದು ಸ್ಟೀಮ್ ಮೋಮೋಸ್. ಬಟ್ ನನ್ನ ತಂಗಿಗೆ ಯಾವುದಮ್ಮ ಫ್ರೈಡ್ ಮೋಮೋಸ್ ಇಷ್ಟ. ಆಯ್ತು, ಇನ್ನೊಂದು 5 ನಿಮಿಷ ಕುದಿಸಿ ಇವಾಗ ಒಂದು ಸ್ವಲ್ಪ ಹಾಕಮ್ಮ. ಓಕೆ, ಎಷ್ಟು? ಒಂದು ಅರ್ಧ ಕಾಲ್ ಗ್ಲಾಸ್ ಅಷ್ಟು ಸಾಸ್, ಸೋಯಾ ಸಾಸ್ ಹಾಕ್ತಾ ಇದೀವಿ. ಓಕೆ, ಸೊ ಕಾಲ್ ಗ್ಲಾಸ್ ಅಷ್ಟೇ ಸೋಯಾ ಸಾಸ್ ಹಾಕ್ತಾ ಇದೀವಿ. ಸೊ ಇವಾಗ ನಾವು ಸ್ವಲ್ಪ ಗ್ಯಾಸ್ ಆಫ್ ಮಾಡಿದೀವಿ, ಯಾಕಂದ್ರೆ ತುಂಬಾನೇ ಫ್ರೈ ಆಗಿದೆ ಅಂಡ್ ತಳ ಹತ್ತುತ್ತಾ ಇದೆ. ಹಾಗಾಗಿ ಸೊ ಇದ್ರ ಮೇಲೆ ನಾವು ಮತ್ತೆ ಇವಾಗ ಒಂದು ಸ್ಟಿರ್ ಕೊಟ್ಟು ಅದನ್ನ ಕೂಡ್ಕೊಳಕ್ ಬಿಡಬೇಕು. ಸೊ ಇದು ಬಂದು ಸ್ಟಫಿಂಗ್ ಫುಲ್ ರೆಡಿ ಆಗಿದೆ ಇವಾಗ ಮೋಮೋಸ್ಗೆ. ಸೊ ಇವಾಗ ಈ ಸ್ಟಫಿಂಗ್ಗೆ ನಾವು ಇದು ಪೂರ್ತಿ ಸ್ಟಫಿಂಗ್ ಪೂರ್ತಿ ಆರಬೇಕು. ಯಾಕಂದರೆ ನಾವು ಮೈದಾನ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಂಡು ಅದಕ್ಕೆ ನಾವು ಈ ಒಂದು ಸ್ಟಫ್ನ ಹಾಕ್ತೀವಿ. ಸೊ ಆಮೇಲೆ ಅದನ್ನು ಸ್ಟೀಮಿಗೆ ಇಡ್ತೀವಿ. ಅದನ್ನು ನಾನು ತೋರಿಸ್ತೀನಿ. ಸೊ ನಾನು ಹೇಳ್ದಂಗೆ ಈ ಥರ ಮೈದಾನ ನಾವು ಒಳ್ಳೆ ಚಪಾತಿ ಹಿಟ್ಟು ಥರ ಕಲ್ಸ್ಕೊಂಡಿರ್ತೀವಲ್ಲ, ಈ ಒಂದು ಮೈದಾಗೆ ನಾವು ಅದನ್ನು ಸೊ ಈ ಥರ ಪೂರಿ ಥರ ಲಟ್ಟಿಸ್ಕೊಂಡು ಒಳ್ಳೆ ಮೋದಕ ಥರ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿರೋ ವೆಜ್ ಸ್ಟಫಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಒಳ್ಳೆ ಮೋದಕ ಥರ, ಗಣೇಶನಿಗೆ ಮೋದಕ ಅಂತ ಇಡ್ತೀರಲ್ಲ, ಸೊ ಆ ಥರನೇ ಈ ಥರ ಮಾಡ್ಕೊಳ್ಬೇಕು. ನೋಡಿ, ಫುಲ್ ಮೋಮೋ ಶೇಪ್ ಬಂತದು. ಸ್ವಲ್ಪ ಹಾಕ್ಬಿಟ್ಟು ಅದನ್ನ ನಾವು ಸ್ಟೀಮಿಗೆ ಇಡ್ತಾ ಇದ್ದೀವಿ. ಸ್ಟೀಮ್ಗೋಸ್ಕರ ನಾವು ರೆಡಿ ಮಾಡ್ಕೊಂಡಿರೋದು ಹಾಟ್ ವಾಟರ್. ಸೊ ಇದು ಇಷ್ಟು ಪಾತ್ರೆ, ಓಕೆನಾ? ಸೊ ಇಷ್ಟು ಪಾತ್ರೆಯಲ್ಲಿ ನೀವು ಬರೀ ಅರ್ಧದಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಫುಲ್ ಫ್ಲೇಮಲ್ಲಿ ಈ ಬಾಯ್ಲಿಂಗ್ ವಾಟರ್ ಮೇಲೆ ಇದಕ್ಕೆ ನಾವು ಈ ಥರ ಜರಡಿ ಥರ ನಾವು ಯೂಸ್ ಮಾಡ್ಕೊಳ್ಬೇಕು. ಬಿಕಾಸ್ ಆ ಒಂದು ಹಾಟ್ ವಾಟರ್ ಬಾಯ್ಲಿಂಗ್ ಅಥವಾ ಆ ಹಾಟ್ ವಾಟರ್ ಸ್ಟೀಮ್ ಬಂದ್ಬಿಟ್ಟು ಈ ಥರ ಜರಡಿ ಮೇಲೆ ನಾವು ಮಾಡ್ಕೊಂಡಿರುವಂತಹ ಮೋದಕಗಳನ್ನ ಇಟ್ಕೊಳ್ಬೇಕು. ಓಕೆ, ಮೋದಕ ಅಲ್ಲ, ಇದು ಮೋಮೋಸ್. ಓಕೆ, ಸೊ ಈ ಥರ ವೆಜ್ ಮೋಮೋಸ್ ಫುಲ್ ಸ್ಟಫಿಂಗ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಸೊ ಈ ಥರ ಇಟ್ಕೊಳ್ಬೇಕು. ಓಕೆ, ಸೊ ಹೀಗೆ ಎಷ್ಟಾಗುತ್ತೋ ಅಷ್ಟು ಜಸ್ಟ್ ಬಟ್ ಮೇಲೆ ಮೇಲೆ ಇಟ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಸ್ಟೀಮಿಂಗ್ ಚೆನ್ನಾಗಿ ಹೋಗಲ್ಲ. ಪ್ರತಿಯೊಂದು ಪ್ರತಿಯೊಂದು ಮೋಮೋಸ್ಗೆ ಸ್ಟೀಮ್ ಹೋಗಬೇಕು. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯುತ್ತೆ, ಮೈದಾ ತುಂಬ ಚೆನ್ನಾಗಿ ಬೇಯುತ್ತೆ ಅವಾಗ. ಸೊ ಆವಾಗ ನಮಗೆ ತಿಂದಾಗ ಹಸಿ ಅನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟೀಮಿಂದಾನೆ. ಓಕೆ, ಸೊ ಕಂಪ್ಲೀಟ್ಲಿ ನಾವು ಈ ಥರ ಒಂದ್ರ ಪಕ್ಕ ಒಂದು ಇಟ್ಕೊಳ್ಬೇಕು. ಇಟ್ಕೊಂಡ್ಮೇಲೆ ನಿಯರ್ಲಿ ಇವಾಗ ನಾವು ತೊಗೊಂಡಿರೋ ಜರಡಿಲಿ 1 2 3 4 ಇಲ್ಲೊಂದು 5 6 7 and 8 ಆಗುತ್ತಲ್ವಮ್ಮ. ಸೊ ನಾವು ಈ ಜರಡಿನ ಜಸ್ಟ್ ಹಾಗೆ ಇಡೋ ಹಾಗಿಲ್ಲ, ಪಾತ್ರೆ ಹಾಗೆ ಇಡೋ ಹಾಗಿಲ್ಲ. ಸೊ ಸ್ವಲ್ಪ ಜರಡಿಗೆ ಸ್ವಲ್ಪ ನಾವು ಎಣ್ಣೆ ಹಚ್ಕೊಳ್ತಿದ್ದೀವಿ, ನೋಡಿದ್ದೀರಲ್ಲ. ಸೊ ಇದು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಹಾಗಾಗಿ ಅದು ಸ್ವಲ್ಪ ತಳ ಹತ್ತಲ್ಲ ಸ್ಟೀಮಿಂದ. ನಮ್ಮಮ್ಮ ಅಂತೂ ಕಂಪ್ಲೀಟ್ ಪರ್ಫೆಕ್ಷನ್ ಆಗಿ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಎಣ್ಣೆ ಹಚ್ಚೋದನ್ನ ಮಾತ್ರ ಮರಿಬಾರ್ದು ಜರಡಿಗೆ.
ಸೊ ನಾವು ಸ್ಟಫಿಂಗ್ಸ್ ಮಾಡ್ತಾ ಇರಬೇಕಾದ್ರೆ ಎಳೆ ಮೇಲೆ ಬರೀ 1 ಟೀ ಸ್ಪೂನ್ ಆಫ್ ಸ್ಟಫಿಂಗ್ಸ್ ಅಷ್ಟೇ ಮಾಡಬೇಕು, ವೆಜ್ಜೀಸ್ ಆಗಬೇಕು. ಇಲ್ಲಾಂದರೆ ತುಂಬಾ ಹರಿದೋಗುತ್ತೆ, ಚೆನ್ನಾಗಿ ಏನಂತಾರೆ ಅದ್ರ ಒಳಗಡೆ ಕ್ಲೀನಾಗಿ ತುಂಬ್ಕೊಳಕ್ಕಾಗಲ್ಲ. ಸೊ ಜಾಸ್ತಿ ಆಗಿದ್ರೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೀವು ಹಾಕಬಾರ್ದು. ಜಸ್ಟ್ 1 ಸ್ಪೂನ್ ಇಸ್ ಎನಫ್ ಆ್ಯಂಡ್ 1 ಸ್ಪೂನ್ ಮಾತ್ರ ಯೂಸ್ ಮಾಡಬೇಕು. ಸೊ ನಾವು ಆಲ್ರೆಡಿ ಸ್ಟಫಿಂಗ್ಸ್ ಮಾಡಿ ಇಡೋ ಅಷ್ಟರಲ್ಲಿ ಆಲ್ರೆಡಿ ಸ್ಟೀಮ್ ನೀವು ನೋಡ್ತಾ ಇದ್ದೀರಲ್ಲ ಕುದೀತಾ ಬರ್ತಾ ಇದೆ. ಸೊ ನಮ್ಮಮ್ಮ ಇನ್ನೂ ಒಂದು ಜಾಗನೇ ಇಲ್ಲ. ಓಕೆ, ಸೊ ಗೈಸ್ ನಾವು ತೊಗೊಂಡಿರೋ ಜರಡಿಲಿ ಒಟ್ಟು 11 ಮೋಮೋಸ್ನ ಫಿಟ್ ಮಾಡ್ಬೋದು. ಸೊ ಒಂದ್ರ ಮೇಲೆ ಒಂದನ್ನ ಮಾತ್ರ ಇಡಬೇಡಿ, ಜಾಸ್ತಿ ಒಟ್ಟಿಗೆ ಜಾಸ್ತಿ ಮಾಡಬೇಡೋಣ ಅಂತ. ಸೊ ಅದು ಚೆನ್ನಾಗಿ ಬರಲ್ಲ. ಸೊ ಈ ಥರ ಸಮವಾಗಿ ಇಡಿ. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಸೊ ಆ ಥರ ಕುದಿ ಥರ ಬರ್ತಾ ಇದೆ, ಬಾಯ್ಲಿಂಗ್ ಥರ. ಸೊ ಇವಾಗ ನಾವು ಇದನ್ನ ನಿಯರ್ಲಿ 20 ಮಿನಿಟ್ಸ್ ಈ ಥರ ಸ್ಟೀಮ್ಗೆ ಇಡಬೇಕು. ಇವಾಗ ಲಿಡ್ ಮುಚ್ಚು. ಸೊ ಈ ಥರ ಒಂದು ಪ್ಲೇಟ್ ಅದ್ರ ಮೇಲೆ ಮುಚ್ಚಿದ್ರೆ, ಸೊ ಆಫ್ಟರ್ 20 ಮಿನಿಟ್ಸ್ 11 ಮೋಮೋಸ್ ರೆಡಿ ಆಗುತ್ತೆ. ಚೆನ್ನಾಗಿ ಬಾರ್ಸೋಣ. ಸೊ ನಿಯರ್ಲಿ 20 to 30 ಮಿನಿಟ್ಸ್ ಆಫ್ ಸ್ಟೀಮಲ್ಲಿ ನಾವು ಮೋಮೋಸ್ನ ಇಟ್ಟಿದ್ದೀವಿ. ಮತ್ತೆ ಬಂದು ಮುಟ್ಟಿ ನೋಡಿದಾಗ ಇದು ಹಸಿ ಅಂತ ಅನ್ನಿಸ್ಬಾರ್ದು. ಸೊ ಆವಾಗ ಅದು ನೀಟಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸೊ ನಾನು ಇವಾಗ ನೋಡಿದ್ನಲ್ಲ, ಸೊ ಯಾವುದೇ ಥರ ಹಸಿ ಫೀಲ್ ಬರ್ತಿಲ್ಲ ನನಗೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಈ ಥರ ಇಷ್ಟು. ಸೊ ಇದು ಆಯ್ತಾ, ನೀಟಾಗಿ ಸ್ಟೀಮಿಂದ ಬೆಂದಿದೆ. ಸೊ ಇವಾಗ ನಾವು ಆಫ್ ಮಾಡಿ ಟೇಸ್ಟ್ ಮಾಡೋಣ. ಸೊ ಇವಾಗ ನಾವು ಫುಲ್ಲು ರೆಡಿ ಸ್ಟೀಮ್ಡ್ ಮೋಮೋಸ್ನ ತೆಗಿತಾ ಇದ್ದೀವಿ. ಓಕೆ, ಸೊ ನಾನಿವಾಗ ವೆಜ್ ಮೋಮೋಸ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಮಯನೀಸ್ ಅಥವಾ ಸಾಸ್ನ ಡಿಪ್ ಮಾಡಿಕೊಂಡು ತಿನ್ಬೋದು. ಸ್ವರ್ಗ ತುಂಬಾ ಚೆನ್ನಾಗಿದೆ ನೋಡಿ. ಸಕ್ಕತ್ತಾಗಿದೆ. ಸೊ ಗೈಸ್, ನಾನು ಇವಾಗ ತಾನೇ ಮೋಮೋಸ್ನ ಟ್ರೈ ಮಾಡಿ ಬಂದೆ. ತುಂಬಾ ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು ಮಾತ್ರ. ಸೊ ಬೇಸಿಕ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ತಿಂತಾ ಅಂತ ಅಂದರೂ ಕೂಡ ನನ್ನ ಕೈಲಿ ಆಗಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ನಂಗೆ ಮಾತಾಡೋಕ್ಕೂ ಇಷ್ಟ ಆಗ್ತಿಲ್ಲ, ಜಸ್ಟ್ ತಿಂತಾ ಇರೋಣ ಅಂತ ಅನಿಸೋ ಇಷ್ಟು ಟೇಸ್ಟಿಯಾಗಿತ್ತು. ಸೊ ನಿಮ್ಮ ಮನೇಲಿ ಕೂಡ ನೀವು ಇದನ್ನ ಮಾಡ್ಕೋಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ. ನಾನಿವಾಗ ತೋರಿಸ್ಕೊಟ್ಟಿರೋದು ಸ್ಟೀಮ್ ಮೋಮೋಸ್. ಸೊ ನಿಮಗೆ ಫ್ರೈಡ್ ಮೋಮೋಸ್ ಇಷ್ಟ ಅಂತ ಅಂದರೆ ಅದೇ ಸ್ಟಫಿಂಗ್ನ ನೀವು ಸ್ಟೀಮಿಗೆ ಇಡೋ ಬದಲು ನೀವು ಆಯಿಲ್ ಫ್ರೈ ಮಾಡ್ಕೋಬೋದು. ಸೊ ಆವಾಗ ಅದು ಫ್ರೈಡ್ ಮೋಮೋಸ್ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಮಯನೀಸ್ ಅಥವಾ ಸಾಸ್ ಜೊತೆಗೆ ತಿನ್ಕೋಬೋದು. ಆ್ಯಂಡ್ ಎಸ್, ಸೊ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೀವು ನಿಜವಾಗಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನನ್ನ ಪೂರ್ತಿ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.